ಮತ್ತೇನಾದ್ರೂ ಕೂಡ ಸೂಕ್ತ ಜನಪದ ಸೂಕ್ತಿಲ್ಲ. ನೈನಂ ಚಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಚೈನಂ ಕ್ವೇದಿಯಂತ್ಯ ನಚೋಟಯತಿ ಮಾರುತ ಸರ್ವಗೆ ಭಗವಂತನು ಗೀತೆಯನ್ನು ಬರೆಯುತ್ತಿದ್ದಾನೆ. ನೈನಂ ಚಂದಂತೆ ಶಸ್ತ್ರಾಣಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಶಾಸ್ತ್ರದಿಂದ ಈ ಯಾವ ಲಕ್ಷ್ಯವಾದ ಶುದ್ಧ ಚೈತನ್ಯ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಏಟನ್ನು ಮಾಡಿಕೊಳ್ಳುವುದು. ಏನಾಗಿತ್ತು ಅಂತ ಹೇಳಿದ್ರೆ ಕೊಲ್ಲಾಪುರದ ಸಿದ್ದರಾಮೇಶ್ವರ ಅವರ ತಪಸ್ಸು ಮಾಡಿ ಏನ್ಪಟ್ಟ ಅಗ್ನಿ ನೇತ್ರವನ್ನು ಪಡ್ಕೊಂಡು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಆ ಯಾವ ಕೊಲ್ಲಾಪುರ ನಾಡಿನಲ್ಲಿ ಎಲ್ಲ ಕಡೆ ಅವರು ಊರ ಸುತ್ತಲೇ ಏನಪ್ಪ ಅಂದ್ರೆ ವಾಡಿ ಕಟ್ಟಿದ್ರು ಅಗ್ನಿ ನೇತ್ರವನ್ನು ಪಡ್ಕೊಂಡಿದ್ರು. ಪರಮಾತ್ಮ ಪ್ರತ್ಯಕ್ಷ ಆಗಿದ್ದ, ಅಗ್ನಿ ನೇತ್ರವನ್ನು ಪಡೆದ್ರು. ಆ ಸಮಯದೊಳಗೆ ಏನಾತ್ಮನ ಪ್ರಭುದೇವರ ಸಂಚಾರ ಮಾಡಿಕೊಂತ ಬಂದ್ರು. ಬಂದ ವಾಡಿಯವರು ನೋಡಿ ಅಂತಾರು, ನಿಮ್ಮ ವಾಟ ಹೇಳಿದ ಕೇಳ್ತೀವಿ, ಇಲ್ಲೇ ಇಲ್ವಲ್ರಿ ವಾಟ, ನೀವು ಸಣ್ಣ ವಾಟಗಳು, ಇನ್ನೊಬ್ಬ ದೊಡ್ಡದಾನ, ಅವೇನಿದಾನ, ನಮ್ಮ ಯಜಮಾನ್ರಂದ್ರೆ ಏನು ತಿಳ್ಕೊಂಡಿರಿ, ಅಗ್ನಿ ನೇತ್ರ ಪಡೆದ ನಿನ್ನ ಸುಟ್ಟ ಬೂದಿ ಮಾಡ್ತಾರ, ಬಹಳ ವಿಚಾರ ಕಡೆ ಅಂದ್ರ ಬೂದಿ ಹುಡುಗ ಆತ ನಿಮ್ಮ ಸಾವುಕಾರನ ಹೋಗ್ಲಿ ಎಲ್ಲ ಹೇಳಿದವರು ಹೆಂಗೊಬ್ಬ ಅವನು ಬಂತಂದ್ರೆ ಅದಕ್ಕಾಗಿ ಹಿಂಗನ್ನ ಕಟ್ಟಾನು, ವಾಟನ ಕಟ್ಟಾನು, ಹುಡುಗಿ ವಾಟನ ಕಟ್ಟಾನು ಅಂತೇಳಿ ಹೇಳಿದ ಕೂಡಲೇ ಬಂದು ಕಟ್ಟ ಬಂತವನು. ಇವರು ನೋಡಿ ಅಗ್ನಿ ನೇತ್ರವನ್ನು ಬಿಟ್ಟ. ಆ ಅಗ್ನಿ ನೇತ್ರ ಅನ್ನುವಂಥದ್ದು ಪ್ರಭುದೇವರ ಪಾದದ ಮೇಲೆ ಹೂವು ಹಾಕಿಬಿಟ್ಟಿದೆ. ಅಂತೇಳಿ ತಿಳ್ಕೊಂಡು ಅವಾಗ ಒಳಗೆ ಅಹಂಕಾರ ಇತ್ತು. ಅಹಂಕಾರ ಈ ಕಡ್ಗದ ನಾನು ನಿನ್ನ ಏನ್ಪಟ್ಟು ಹೊಡಿತೀನಿ, ಏರ್ಪಟ್ಟು ನಾ ಸತ್ತ ಹೋಗ್ತೀನಿ ಅಂತ. ಹಂಗಾದ ನನ್ನ ಹೊಡಿಯುತ್ತವ ಈ ಕಡ್ಗ. ಆ ಕಡ್ಗ ಅವನ ಕೈಯಾಗ ಪಟ್ಟ ಆಕಾಶದಲ್ಲಿ ಬೀಸಿದ್ರೆ ಹೆಂಗ ಆಕಾಶಕ್ಕೂ ಏನಪ್ಪದ ಚಟ್ಟ ಹತ್ತುದಿಲ್ಲ, ಆ ರೀತಿ ಒಳಗೆ ಏನಪ್ಪಂದ್ರೆ ಯಾವ ಪ್ರಭುದೇವರ ಸೇರಿ ಅನ್ನತಕ್ಕಂಥದ್ದು ಅವ್ರು ಹೆಂಗ ನಿಂತಿದ್ರು ಹಂಗ ನಿಂತಿದ್ರು. ಆಕಾಶದಿಂದ ಉತ್ಪತ್ತಿಯಾದ ದೇವರು ಕಾಣತತ್ತು, ಆದ್ರೆ ಏನಪ್ಪಂದ್ರೆ ಯಾವ ಚೇತನ ಆಯ್ತು ಏನಪ್ಪದ ಆಗಲಿಲ್ಲ. ಅವಾಗ ಬಹಳ ಸಂತೋಷ ಆಯ್ತು, ಭಯಭಕ್ತಿ ಉಳ್ಳಂತವನಾದ ಯಾರು ಹೇಳ್ತಾರೆ ಸಿದ್ದರಾಮೇಶ್ವರ. ಸಾಷ್ಟಾಂಗ ನಮಸ್ಕಾರ ಹಾಕಿ ನನ್ನ ಕ್ರಾಂತಿಯನ್ನು ಪ್ರಗತಿಸಬೇಕು ತಿಳ್ಕೊಂಡು ಕಿರ್ಕರ ಭಾವದಿಂದ ಕೈ ಮಕ್ಕೊಂಡು ಸದಾ ಬದುಕಿ ಎಲ್ಲಿ ಹೊಂಟಿದೆ ಅಂದ್ರೆ ಕಲ್ಯಾಣದೊಳಗ ಬಸವಣ್ಣನವರು ಜನ್ನ ಬಸವಣ್ಣನವರು ಹತ್ತ ಮಾಡಿ ಪ್ರಭುದೇವರು ಎಲ್ಲರೂ ಅದಾರ. ಅಲ್ಲಿ ನಾವು ಅವಾಗ ಸಿದ್ದರಾಮೇಶ್ವರರು ಕೂಡ ಪ್ರಭುದೇವರ ಕೂಡ ಏನು ಮಾಡಿರ್ತಾರೆ ಕಲ್ಯಾಣ ಸೌಹಾರ್ದ. ಈ ಎಲ್ಲ ಭ್ರಮಾದ ಏನ್ ನಿಮ್ಮ ಕಣ್ಣಿಗೆ ಏನು ಕಾಣ್ತದೆ ಅಷ್ಟು ಪ್ರಮಾಣ ಇದು ಇರಂಗಿಲ್ಲ. ಜಾಗ್ರ ಪದಾರ್ಥಗಳು ಸ್ವಪ್ನದಾಗಿದೆ, ಸ್ವಪ್ನ ಪದಾರ್ಥಗಳು ಸುಕ್ತಿ ಒಳಗೆ, ಸ್ವಪ್ನ ಪದಾರ್ಥಗಳು ಸುಕ್ತಿ ಒಳಗೆ, ಸುಕ್ತಿ ಪದಾರ್ಥಗಳು ಜಾಗ್ರದಲ್ಲಿಲ್ಲ. ಚಕ್ರ ತಿರುಗಿದಂತೆ ತಿರುಗುತ್ತಾ ಇದ್ದಾರೆ. ಈ ಚಾಕ್ರ ಸ್ವಪ್ನ ಸುಕ್ತಿ ಅನ್ನತಕ್ಕಂಥ ಅವಸ್ಥೆಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥದ್ದು ಯಾವುದು ಸೂರ್ಯಾವಸ್ಥಾ ಅನ್ನುವಂಥದ್ದು. ಸೂರ್ಯಾವಸ್ಥಾನ ಏನಪ್ಪದ ಸ್ವಂಪರ ಲಕ್ಷ್ಯವಾದ ಪ್ರತ್ಯೇಕ. ಆ ಪ್ರತ್ಯೇಗಾತ್ಮವೇ ಪರಬ್ರಹ್ಮ ವಸ್ತು, ಪರಬ್ರಹ್ಮ ಸ್ವರೂಪವೇ ಪ್ರತ್ಯೇಗಾತ್ಮ ಅನ್ನುವಂಥದ್ದದ ಅಲ್ಲಿ ಮಾತ್ರ ಏನಪ್ಪದ ಯಾವುದೂ ಸಾಧ್ಯ ಆಗ್ತಿಲ್ಲ.
ಇವೆಲ್ಲ ಮೂರು ಅವಸ್ಥೆಗಳು ವಿಕಾರ ಹೊಂತಾಯಿವೆ. ಇವೆಲ್ಲ ವ್ಯತಿರೇಕ ಒಂದರಲ್ಲಿ ಒಂದಲ್ಲ. ತಾನು ಅನ್ವಯವಾಗಿರ್ತಕ್ಕಂಥ ಜಾಗೃತ ಅನ್ವಯನಾಗಿ, ಸ್ವಪ್ನಕ ಅನ್ವಯನಾಗಿ, ಸುಪ್ತಿಗೆ ಅನ್ವಯನಾಗಿ, ಇವುಗಳಿಗೆಲ್ಲ ವಿಶ್ವ ತೈಯಸ ಪ್ರಾಜ್ಞ ರೂಪದಿಂದ ತೋರವ್ರು ಯಾರಪ್ಪ ಅಂದ್ರೆ ತಾನ ತೋರ್ತಾ ಇದ್ದಾನೆ. ನೀನ ತೋರವ ನಿನ್ ಬಿಟ್ಟು ಮತ್ತೊಬ್ಬರೇ ಅಲ್ಲ. ಏನು ದೇಹ ಅಲ್ಲ, ಇಂದ್ರಿಯ ಅಲ್ಲ, ಪ್ರಾಣ ಅಲ್ಲ, ಈ ಜಗತ್ತಲ್ಲ, ಮತ್ತೇನು ಈ ಯಾವ ಜಗತ್ತಿಗೆ ಈ ಯಾವ ದೇಹಾದಿಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥ ಸ್ವಯಂ ಪ್ರಕಾಶವಾಗಿ ತೋರುವಂತ ಪರಿಪೂರ್ಣ ಪರಬ್ರಹ್ಮ ಸ್ವರೂಪರ ಅಂತ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪವೇ ನೀನು ಮತ್ತು ಈ ಪ್ರಕಾರವಾಗಿ ಗುರುಗಳು ಹೇಳುವಂತವರಾಗಿದ್ದಾರೆ. ಇಂಥ ಈ ಯಾವ ಸ್ಥಿತಿಯನ್ನು ಜಗದ್ಗುರು ಶಿವಾನಂದಪ್ಪರು, ಜಗದ್ಗುರು ಪೂರ್ಣಾನಂದಪ್ಪರು, ಜಗದ್ಗುರು ಶ್ರದ್ಧಾನಂದಪ್ಪರು ಈ ವಿಷಯವನ್ನ ಎಲ್ಲ ಭಕ್ತಾದಿಗಳಿಗೆ ಉಪದೇಶ ಮಾಡಿ ಯಾವಾಗಲೂ ಕೂಡ ಬ್ರಹ್ಮಾಕಾರ ವೃತ್ತಿಯೊಳಗೆ ಇರುವಂತೆ ಮಾಡಿದ್ದಾರೆ. ಈ ಜಗಜ್ಞ ಅಂತಕ್ಕಂಥದ್ದು ನಡೆದದ. ಜಗಜ್ಞಾನಿ ಪದ ವಾಣಿಯಿಂದ ಮಂತ್ರವನ್ನು ಈ ಮಂತ್ರ ನಮ ಶಿವಾಯ, ಓಂ ನಮ ಶಿವಾಯ ಗುರುವಿನ ಮುಖದಿಂದ ತೆಗೆದುಕೊಂಡು ನೀವು ಅಂತೀರಿ ಅದನ್ನು ಹೊರಗೆ ಹೇಳಾಕ್ತಾರೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತಕ್ಕಂಥ ಈ ಮಂತ್ರದ ಹೊರಗೆ ಎಲ್ಲರೂ ಅನ್ನಲಿಕ್ಕೆ ಬರ್ತದ. ಇದು ವಾಚಿಕ, ಉಪಾವಚ, ಮಾನಸಿಕ ಈ ಪ್ರಕಾರವಾಗಿ ಮೂರು ಪ್ರಕಾರವಾದ ಮಂತ್ರ ಅನ್ನುವಂಥದ್ದದ. ಈ ಮಂತ್ರವನ್ನ ಏನಪ್ಪ ಅಂದ್ರೆ ಎಲ್ಲರೂ ಕೇಳುವಂತೆ ಅನ್ನಲಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ ಓಂಕಾರ ಅನ್ನುವಂಥದ್ದು ಅದ. ಅದೇ ಓಂಕಾರ ಅಂದ್ರೆ ಪರಿಪೂರ್ಣವಾದ ಪರಬ್ರಹ್ಮ ವಸ್ತು. ಓಂಕಾರ ಫಲಕಾರ್ತಿ ಅನ್ನೋದು ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪವೇ ಓಂಕಾರ. ಆ ಓಂಕಾರ ಅನ್ನುವಂಥದ್ದು ಎಲ್ಲಿ ಇರ್ತಂದ್ರೆ ನಿನ್ನ ದೇಹದ ಭಾಗದಲ್ಲೇ ಇರುವಂತದ್ದಾಗೈತಿ. ಓಂಕಾರನು ಇಲ್ಲೇ ಅದಾನ ಅದ. ಅದಕ್ಕೆ ಅರ್ಥರೂಪನಾಗಿರ್ತಕ್ಕಂಥ ಪರಮಾತ್ಮನು ಕೂಡ ಇಲ್ಲೇ ಇರುವಂತವನಾಗಿದ್ದ. ಇದ ಯಾವ ದೇಹದೊಳಗ ಓಂಕಾರ ಓಂಕಾರ ತುಂಬ ತುಂಬಿಕೊಂಡಿರುವಂತ ಭರಿತವಾದ ನಿರ್ಗುಣ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದದ. ಅಂತ ನಿರ್ಗುಣ ಪರಬ್ರಹ್ಮ ಸ್ವರೂಪರೇ ನೀವು ಈ ಪ್ರಕಾರವಾಗಿ ಅಪ್ಪಗಳು ತಿಳಿಸುವಂತವರಾಗಿದ್ದಾರೆ. ನಮ ಶಿವಾಯ ಅಂದ್ರೆ ಏನು ಬರ್ತೀರ ತತ್ವಮಸಿ ಮಹಾವಾಕ್ಯ. ನಮ ಅಂದ್ರೆ ಜೀವವಾಕ್ಯ, ಶಿವ ಅಂದ್ರೆ ಏನು ಪದ ಶಿವವಾಕ್ಯ, ಅಯ್ಯ ಅಂದ್ರೆ ಅತಿ ಪದ. ಆ ಪರಮಾತ್ಮನ ಸ್ವರೂಪವೇ ನೀನು, ನೀನೇ ಪರಮಾತ್ಮನ ಸ್ವರೂಪ. ಏನು ಅಂತೀರಿ ಓಂಕಾರ ಅಂದ್ರೆ ನಿರ್ಗುಣ ಪರಬ್ರಹ್ಮ ವಸ್ತು. ನಿರ್ಗುಣ ಪರಬ್ರಹ್ಮ ಸ್ವರೂಪವೇ ಇರ್ತಕ್ಕಂಥವನು ತತ್ವದ ಲಕ್ಷ್ಯವಾದ ಪರಬ್ರಹ್ಮ ಸ್ವರೂಪ, ಸ್ವಂಪದ ಲಕ್ಷ್ಯವಾದ ಪ್ರತ್ಯೇಗಾತ್ಮನು. ಅಯ್ಯ ಅಂದ್ರೆ ಅತಿ ಪದ. ಆ ಪರಿಪೂರ್ಣವಾದ ನಿರ್ಗುಣ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪವೇ ಈ ರೀತಿಯ ಈ ಪ್ರಕಾರವಾಗಿ ತಿಳಿಸಿಕೊಡತಕ್ಕಂಥವ್ರು ಯಾರಪ್ಪ ಗುರುಗಳು. ಅದಕ್ಕಾಗಿ ಈ ಪ್ರಕಾರವಾಗಿ ಎಂಥ ಮಹಾಮಂತ್ರವನ್ನ ಜಗದ್ಗುರು ಪೂರ್ಣಾನಂದಪ್ಪಳು, ಜಗದ್ಗುರು ಶಿವಾನಂದಪ್ಪಳು, ಜಗದ್ಗುರು ಶ್ರದ್ಧಾನಂದಪ್ಪಳು ಎಲ್ಲಾ ಭಕ್ತಾದಿಗಳಿಗೆ ಈ ಮಂತ್ರವನ್ನು ಉಪದೇಶ ಮಾಡುವಂತವರಾಗಿದ್ದಾರೆ. ಈ ಊರೊಳಗೆ ಹೇಳುವುದ ಬೇಕಾಗಿಲ್ಲ. ಬಾಳೆ ಬಂತು ಅಂದ್ರೆ ಆಗಿದ್ದಾಗ ಎಲ್ಲ ಸರ್ವ ತಾಯಿಗಳು ಸ್ನಾನ ಮಾಡಿಬಿಟ್ಟು ತಮ್ಗೆ 2 ತಾಸು ಇರ್ತದ. ಮೊದಲ ಬಂದು ಎಲ್ಲ ಪೂಜೆದ ಗಂಟು ತಗೊಂಡು ಎಲ್ಲ ಇಟ್ಕೊಂಡು ಕುಂದುವಂತವರಾಗಿದ್ದಾರೆ. ಅವರು ಮೊದಲು ಮಾಡಿದವರು ಎಲ್ಲರಿಗೂ ನಮಸ್ಕಾರ ಮಾಡಿ ಅವರು ಹೋಗ್ತಾ ಇದ್ದಾರೆ. ಓತಪ್ರೋತವಾಗಿ 24 ತಾಸು ಇದು ಏನಪ್ಪ ಯಾವ ಜಗಜ್ಞ ಅನ್ನುವಂಥದ್ದು ನಡೆದದ. ಅಲ್ಲಿ ಏನಪ್ಪ 55 ವರ್ಷ ಆಯ್ತು. ಅಪ್ಪೋ ಇದ್ದಾಗ ಜಗಜ್ಞ ಏನಪ್ಪ ಯಾವ ಶಿವನಾಮ ಸಪ್ತ ಅನ್ನುವಂಥದ್ದು ಶುರುವಾಗಿದೆ. ಅದು ಅದ. ಈ ವರ್ಷ ಏನು ಅಂತಂದ್ರೆ ಸುಳ್ಳು ಮಾಸಿದು. ಈ ಸುಳ್ಳು ಮಾಸದಾಗ 1 ತಿಂಗಳು ಮಾಡುನು ಅಂತೇಳಿ ನಮ್ಮ ಅಭಿನವ ಶಿವಾನಂದಪ್ಪಗಳು ಎಲ್ಲಾ ಭಕ್ತರಿಗೆ ಹೋಗಿ ಹೇಳಿ ಈ ಯಾವ ದಿವ್ಯ ಸ್ಥಿತಿಯನ್ನು ಹೇಳಿದ ಕೂಡಲೇ ಎಷ್ಟು ಮಂದಿ ಅಪ್ಪಗಳು ಶಿಷ್ಯರದಾರು ಎಲ್ಲರೂ ಭಯಭಕ್ತಿಯಿಂದ ಬಂದು ನಮ್ಮದ ಪ್ರಸಾದ ನಮ್ಮದ ಪ್ರಸಾದ ನಮ್ಮದ ಪ್ರಸಾದ ಅಂತ ಹೇಳಿ ಇವತ್ತಿವ ಎಲ್ಲರೂ ಕೂಡ ಈ ಊರವ್ರಿಗೆ ಪಾಳಿನ ಕೊಡಬಾರ್ದು. ನಾವು ಮಾಡ್ತೀವಂದ್ರೆ ಏನ್ ಪದ ಹಿಂದಾಗಡಿ ಮಾಡಿರ್ತಾರೆ. ಇಷ್ಟೊಂದ ಏನ್ ಪದ ಭಯಭಕ್ತಿ. ಪೂರ್ಣಾನಂದ ಅಪ್ಪಳು ಆಗಲಿ, ಶ್ರದ್ಧಾನಂದ ಅಪ್ಪಳು ಆಗಲಿ. ಪೂರ್ಣಾನಂದ ಅಪ್ಪಳು ಅಂದ್ರೆ ಶ್ರದ್ಧಾನಂದ ಅಪ್ಪಳು, ಶ್ರದ್ಧಾನಂದ ಅಪ್ಪಳು ಅಂದ್ರೆ ಪೂರ್ಣಾನಂದ ಅಪ್ಪಳು, ಅವರೇ ಶಿವಾನಂದ ಅಪ್ಪಳು, ಅವರೇ ಅಭಿನವ ಶಿವಾನಂದ ಅಪ್ಪಳು ಇರ್ತ.
ಅದಕ್ಕಾಗಿ ಇಂಥ ಮಹಾತ್ಮರು ಒಂದು ಅನುಗ್ರಹ ಅನ್ನುವಂಥದ್ದು ನಾವು ನೀವೆಲ್ಲರೂ ಪಡ್ಕೊಂಡು ಧನ್ಯರಾಗು ಎಂಬಲ್ಲಿ ವಾಕ್ಪಟ್ಟು